ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ದೋಸ್ತಿ ಪಾದಯಾತ್ರೆ ಸಮಾರೋಪ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿಯವರು ಅಬ್ಬರಿಸಿದರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ವಿಡಿಯೋ ರಿಲೀಸ್ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ಕೈ ಮಹಾನಾಯಕನ ವಿಡಿಯೋ ಬಿಟ್ಟು ತಿರುಗೇಟು ಕೊಟ್ಟಿರೋದು, ಇದಕ್ಕೇನು ಹೇಳ್ತೀರಿ ಅಂತ. ಹಾಗಾದರೆ ಕೈ ಕಮಲದಳ ಜಟಾಪಟಿ ಯಾವ ಹಂತಕ್ಕೆ ಹೋಗಿದೆ? ಕುಮಾರಸ್ವಾಮಿ ಅವರು ಇನ್ನೊಂದು ಸ್ಫೋಟಕ ದಾಖಲೆಯನ್ನ ಇಡಲಿದ್ದಾರಂತೆ. ಅದು ಎಲ್ಲಿಗೆ ಬಂತು ಕಥೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಈ ಮೂಡ ಕೇಸ್ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಕುಡುಕ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸೆಯೋದಕ್ಕೆ ನಮ್ಮ ಕಾರ್ಯಕರ್ತರು ಬಿಜೆಪಿ JDSನವರೆಲ್ಲ ಉತ್ಸುಕರಾಗಿದ್ದಾರೆ. ನೋಡಿ ತಾನಾಗಿ ಈ ಸರ್ಕಾರ ಏನಾಗುತ್ತೆ ಅಂತೆಲ್ಲ ಸೆಡ್ ಹೊಡೆದಿದ್ದಾಯಿತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಟಾರ್ಗೆಟ್ಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಗುಡುಗಿದ್ದು DK ಶಿವಕುಮಾರ್ ವಿರುದ್ಧ ಇಬ್ಬರು ಒಬ್ರಿಗೊಬ್ರು ಏಕವಚನದಲ್ಲಿ ವಾಗ್ದಾಳಿ ನಡೆಸ್ಕೊಳ್ತಿದ್ದಾರೆ. ನಿನ್ನೆ ಅಷ್ಟೇ DK ಶಿವಕುಮಾರ್ ಅವರು ಒಂದಿಷ್ಟು ಹಳೆ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು. ದೇವೇಗೌಡರು ಯಡಿಯೂರಪ್ಪನವ್ರಿಗೆ ಬೈದಿದ್ದು, ಕುಮಾರಸ್ವಾಮಿ ಅವರು ಪಾದಯಾತ್ರೆ ಬಗ್ಗೆನೇ ಮೊನ್ನೆ ಅಷ್ಟೇ ಮಾತಾಡಿದ್ದು, ಈ ದೋಸ್ತಿಗೂ ಮುನ್ನ ಆಡಿದಂಥ ಮಾತುಗಳು ಬಿಜೆಪಿ ವಿರುದ್ಧ, ಇಂಥದ್ದನ್ನೆಲ್ಲ ರಿಲೀಸ್ ಮಾಡಿ ಈಗೇನಂತೀರಿ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆ ಮಾಡಿದ್ರು DK ಶಿವಕುಮಾರ್ ಅವರು. ಇವತ್ತು ಸಮಾರೋಪದ ಹೊತ್ತಲ್ಲೇ ಹಳೆ ವಿಡಿಯೋಗಳನ್ನೆಲ್ಲ ತೆಗೆದು ಈಗ ಕೌಂಟರ್ ಕೊಟ್ಟಿದ್ದಾರೆ. ಕೈ ಮಹಾನಾಯಕನ ವಿಡಿಯೋ ಒಂದ್ಸಲ ಹಾಕ್ರಪ್ಪ ಅಂತ ಬೇರೆ ಬೇರೆ ಚಾನೆಲ್ಗಳಲ್ಲಿ DK ಶಿವಕುಮಾರ್ ವಿರುದ್ಧ ಕೆಲವರು ಕೊಟ್ಟಂಥ ಹೇಳಿಕೆಗಳು, ಅವರನ್ನು ಹತ್ತಿರದಿಂದ ನಾವು ನೋಡಿದ್ದೀವಿ, ಇಂಥದ್ದನ್ನು ಮಾಡಿದ್ದನ್ನು ನೋಡಿದ್ದೀವಿ ಅಂತ ಕೆಲವರು ಕೊಟ್ಟ ಹೇಳಿಕೆಗಳು, ಇದೆಲ್ಲವನ್ನು ಸೇರಿಸಿ ವಿತ್ ಆ TV ಆ್ಯಂಕರ್ ಪ್ರಶ್ನೆ ಕೇಳೋದ್ರಿಂದ ಉತ್ತರಿಸೋ ತನಕ ಕೆಲವರ ರಿಯಾಕ್ಷನ್ನನ್ನೆಲ್ಲ ಸೇರಿಸಿ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿಕೊಂಡು ಬಂದು DK ಶಿವಕುಮಾರ್ ವಿಡಿಯೋವನ್ನು ಇಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ? DK ಶಿವಕುಮಾರ್ ಅವರ ಇತಿಹಾಸ ಏನು ಅಂತ ಎಲ್ಲರಿಗೂ ಗೊತ್ತು, ಅದನ್ನು ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅಷ್ಟೇ ಅಲ್ಲ, ಇವರ ರಾಜಕೀಯ ಜೀವನಕ್ಕೆ ಅತಿ ದೊಡ್ಡ ಬಲವನ್ನು ಕೊಟ್ಟಂತಹ SM ಕೃಷ್ಣ ಅವರ ಅಳಿಯನ ಆತ್ಮಹತ್ಯೆಗೆ ಕಾರಣ ಯಾರು ಅದನ್ನು ಹೇಳಬೇಕಾ? ಉತ್ತರ ಕೊಡ್ತೀರಾ ಅಂತ ಬೇರೆ ಸಿದ್ಧಾರ್ಥ ಅವರ ಸಾವಿನ ವಿಚಾರವನ್ನು ತೆಗೆದಿದ್ದಾರೆ. ಸೊ ಕುಮಾರಸ್ವಾಮಿ ಅವರು DK ವಿರುದ್ಧ ಬಡವರ ಕಣ್ಣೀರಲ್ಲೇನು ಕೈ ತೊಳೆದಿಲ್ಲ ನಾವು. ನಮ್ಮಪ್ಪ ಡಿಪ್ಲೊಮಾ ಎಂಜಿನಿಯರ್ ಆಗಿದ್ರು, ನಿಮ್ಮಪ್ಪ ಏನಾಗಿದ್ರು, ನೀವು ಏನು ಮಾಡ್ತಿದ್ರಿ ಹಿಂದೆ, ಅದನ್ನೆಲ್ಲ ಮತ್ತೆ ನನ್ನ ಬಾಯಲ್ಲಿ ಕೇಳೋಕೆ ಇಷ್ಟಪಡ್ತೀರಾ? ನನ್ನನ್ನು ಕೆಣಕಿದ್ರೆ ಉದ್ಧಾರ ಆಗಲ್ಲ ಅಂತ ತಿರುಗೇಟ್ಕೊಟ್ಟಿರೋದು. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರದ್ದು ಹಾಕಪ್ಪ, ಒಂದು ನಿಮಿಷ. ಮಾತಾಡಿದ್ರೆ ದೇವರಾಜರಸ್, ಆ ದೇವರಾಜರಸ್ ಮೊಮ್ಮಗನಿಗೆ ಒಂದು MLC ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ ತಗೊಂಡೋಗ್ಬಿಡೋದು ದೇವರಾಜರಸ್ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರಸ್ ಆಗೋದಿಲ್ಲ. ಬೆಂಗಳೂರಿನ ಭೂಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು, ಇಲ್ಲ ಅಂತ ನೆಗ್ಲಿಕ್ಟ್ ಮಾಡ್ತಾ ಇರಲಿಲ್ಲ. DK ಶಿವಕುಮಾರ್ ತಾಲೆ ಸೇರಿದ ಕೆಲವೇ ದಿನಗಳಲ್ಲಿ DK ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಟಿದ್ರು. ನಂಜುಂಡನ ಮೂಲಕವೇ ಈ ಶಿವಕುಮಾರ್ ಕೊತ್ವಾಲ್ನ ಶಿಷ್ಯನಾಗಿದ್ದು. ಅಂದಾಗೆ ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ ತನ್ನ ಶಿಷ್ಯರಿಂದ ಕೈಕಾಲು ಒತ್ತಿಸಿಕೊಳ್ಳೋ ಅಭ್ಯಾಸ ಆತನಿಗಿದ್ದು. ಆಗ ಕೊತ್ವಾಲನ ಕೈಕಾಲು ಒತ್ತುತ್ತಿದ್ದ ವ್ಯಕ್ತಿ ಬೇರಾರು ಅಲ್ಲ, ಇದು ಇವರೇ, ಇಂದಿನ ಇಂಧನ ಸಚಿವ DK ಶಿವಕುಮಾರ್. ಗಂಟೆ ಆಗಿತ್ತು, ಕರ್ಕೋಗಿ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದ್ ರೂಮ್ ಕೂಡ ಹಾಕಿದ್ರು. ಹಿಂಗ್ ಕಟ್ಬಿಟ್ರು ಸರ್, ಕಟ್ಟಿದ್ರು ಕೈನ ಹಿಂಗ್ ಮ್ಯಾಲ್ ಕೆತ್ತು ಕಟ್ಬಿಟ್ರು. ಇಲ್ಲಿಬ್ರು ನಿಂತ್ಕೊಂಡ್ರು, ಕಾಲಿಂಗ್ ಎಳ್ದ್ ಬಿಡ್ತಾಳೆ ಅಂತ ಇಲ್ಲಿಬ್ರು ನಿಂತ್ಕೊಂಡ್ರು, ಇಲ್ಲಿ ಹಿಂಗ್ ಕಟ್ಬಿಟ್ರು, ಮನ್ಗಿಸ್ಬಿಟ್ರು. ಎಷ್ಟು ಒಂದ್ ಅರ್ಧ ಗಂಟೆ ಟೈಮ್ ಹೊಡೆದವ್ರಿ ಸರ್. ಹಿಂಗ್ ಊದ್ಕೊಬಿಟ್ಟ, ಇಲ್ಲಿ ಹಿಂಗ್ ಊದ್ಕೊಬಿಡ್ತು, ತಲೆ ಜುಟ್ಟೇಲೇನೆ ಕೆಳಕ ಬರೋರು. ಹಂಗಾರ ನಿನ್ನಿದ್ರು ನಿನ್ಗೆ ನಿನ್ ಗಣ್ಣಿದ್ರು ಹೊಡಿತೀನಿ, ನಿನ್ ಗಂಡನ್ಗೆ ನಿನ್ನಿದ್ರು ಹೊಡಿತೀನಿ ಅಂದ್ಬಿಟ್ಟು ನಾನು ಬಟ್ಟೆ ಬರಿಯೆಲ್ಲ ಬಿಚ್ಚಿ ಅವರು ನನಗೆ ಹೊಡೆದ್ರು ಸರ್. ನಮ್ಗೆ 1 ಎಕರೆ 1.25 ಎಕರೆ ಜಮೀನು ಇತ್ತೆ, ಅದನ್ನ ಪೊಲೀಸರ ಕೈಲೇ ಒಡಿಸಿ ಬಡಿಸಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ಘಾಟ್ ವಾಸನೆ ಬರೋದು, ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ಭಾರಿ ಸೂಕ್ಷ್ಮ ಅದರಲ್ಲಿಲ್ಲ. ಅದರಿಂದ ಏನು ಅಂತ ಕೇಳಿದ್ರೆ
ರುದ್ರಮೂರ್ತಿ ಮಾಮೂಲಿ ಹಿಂಗ ಕಣ್ಣಿಂದ ಹೇಳೋನು, ಸರ್ ಮಂಚದ ಕೆಳಗೆ ನೋಡಿ ಸರ್ ಅಂತ ಮಂಚದ ಕೆಳಗೆ ನೋಡಿದ್ರೆ ಒಂದು ಮೂಟೆ ಒಳಗೆ ಈ ಗಾಂಜಾ ಇರುತ್ತಲ್ಲ, ಗಾಂಜಾದನ್ನ ತಗೊಂಬಂದಿರೋದು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರ ಮೇಲೆ ನನ್ಗೇನು ಗ್ರಡ್ಜ್ ಇಲ್ಲ. ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು. ಆಮೇಲೆ 1984ರಲ್ಲಿ ಕರ್ನಾಟಕಕ್ಕೆ ಟಿವಿ ಮೊದಲು ಬಂತು, ವೈಟ್ ಅಂಡ್ ಬ್ಲ್ಯಾಕ್. ಅವಾಗ ಶಿವಕುಮಾರ್ಜಿಯವರು ದೊಡ್ಡಾಲಹಳ್ಳಿನಲ್ಲೋ ಕನಕಪುರದಲ್ಲೋ ಅಥವಾ ಸಾತ್ನೂರಲ್ಲೋ ಎಲ್ಲ ಕಡೆನೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿವಿನ ತಗೊಂಡೋಗಿ, ಅವಾಗ VCP ಅಂತ ಬರೋದು, ಅದೊಂದು ದೊಡ್ಡ ಬಾಕ್ಸು, ಅದರೊಳಗೆ ಇನ್ನೊಂದು ಬಾಕ್ಸ್ ಬರೋದು, ಅದು ಒಳಗಡೆ ಹಾಕಿದ್ರೆ ಟಿವಿ ಒಳಗೆ ಸಿನಿಮಾ ಬರೋದು. ಸಿನಿಮಾನ ನೋಡೋದಕ್ಕೆ ಬೇಕಾದಷ್ಟು ಥಿಯೇಟ್ರ್ ಇತ್ತು. ಆವಾಗ 100 ಥಿಯೇಟ್ರ್ ಮೇಲೆ ಬೆಂಗಳೂರಲ್ಲಿತ್ತು. ಆ ಸಿನಿಮಾ ಅಲ್ಲ, ಯಾರು ನೋಡಕ್ಕೆ ಆಗದೇ ಇರುವಂಥ ಸಿನಿಮಾಗಳು, ಅದೇನು BF ಅಂತಾರಲ್ಲ, ಆವಾಗ ತುಂಬ ಅಪರೂಪ ಅದು. ಅದಕ್ಕೆ 100 ರೂಪಾಯಿ ಟಿಕೆಟ್ ಮಾಡಿ ಅದನ್ನು ಎಕ್ಸಿಬಿಟ್ ಮಾಡೋರು. ಅದಕ್ಕೆ ನೀವು ಬೇಕಾದರೆ ಕನಕಪುರದವರು ಯಾರಾದರೂ ಹಳಬರಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ. ಅಂದರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು. ಕುಮಾರಸ್ವಾಮಿ ಅವರ ಈ ಮಾತುಗಳಿಗೆ ಕೆರಳಿರುವಂತಹ DK ಶಿವಕುಮಾರ್ ಅವರು ಹುಚ್ಚಾಸ್ಪತ್ರೆಗೆ ಸೇರಿಸೋಣ, ಪಾಪ ಈ ಹಂತಕ್ಕೆ ಹೋಗುತ್ತೆ ಕುಮಾರಸ್ವಾಮಿ ಅವರು ಹುಚ್ಚು ಅಂದ್ಕೊಂಡಿರ್ಲಿಲ್ಲ. ನನ್ನ ಬ್ಯಾಕ್ಗ್ರೌಂಡ್ ಕೇಳ್ತಾರ, ನಾವು ಬಡವರಪ್ಪ, ಸಿಕ್ಕಾಪಟ್ಟೆ ಬಡವರು, ಉಳುಮೆ ಮಾಡ್ಕೊಂಡು ಬದುಕ್ತಿದ್ವಿ. ಏನು ಅಂದ್ಕೊಂಡಿದ್ದೀರಾ ನೀವು? ನಾನು ಬೆಂಗಳೂರಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು, NPS ಸ್ಕೂಲಲ್ಲಿ ಓದಿದ್ದು, ನಾನು ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು, ಅಲ್ಲಿಂದ ಶುರುವಾಗಿದೆ ನನ್ನ ಬದುಕು. ಏನು ಅಂದ್ಕೊಂಡಿದ್ದೀರಿ ನೀವು? ನಿಮಗೆಲ್ಲ ಹೇಳ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ. ಅದು ಯಾವ ಬಡವನ ಆಸ್ತಿ ಅಂತ ಕರ್ಕೊಬಂದು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊಬಂದು ನಿಲ್ಲಿಸ್ಬಿಟ್ರೆ ಭಾಳ ಒಳ್ಳೆಯವನು. ಯಾರು ಬಡವರ ಆಸ್ತಿನ ಯಾವ್ದಾದ್ರು ತೊಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇತ್ತು ಅಂದರೆ ನಮ್ಮ ಜಯಮಾನದಲ್ಲಿಲ್ಲ. ಯೋಗೇಶ್ ಅವರು ಏನು ಬೇಕೋ ಈಗಾಗಲೇ ತಿಳಿಸಿದ್ದಾರೆ, ಯೋಗೇಶೇ ಅದಕ್ಕೆ ಉತ್ತರ ಕೊಡ್ತಾರೆ. ಕುಮಾರಣ್ಣವ್ರ ಮೇಲೆ ಕಣ್ಣು ಹಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ತಮ್ಮ ಮೇಲೆ ಹೇಳ್ತಾರೆ. ನಮ್ಮ ಮೇಲೆ ಕಣ್ಣು ಹಾಕಿದ್ರು ಅದೇ ಪ್ರಾಬ್ಲಮ್ ಅಲ್ವಾ? DK ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು SM ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಒಂದು. ಅಯ್ಯೋ, ಹುಚ್ಚಾಸ್ಪತ್ರೆಗೆ ಸೇರ್ಸೋಣ. ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿಗೆ ನಿಂತಿದ್ದೀನಿ ನಾನು. ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೀನಿ ನಾನು. ನಂದು SM ಕೃಷ್ಣನ್ ಸಂಬಂಧ ಏನು ಅಂತ ಅವನಿಗೇನು ಗೊತ್ತಿದೆ? ಸೊ ಕುಮಾರಸ್ವಾಮಿ DK ಶಿವಕುಮಾರ್ ನಡುವಿನ ಜಟಾಪಟಿ ಜೋರಾಗಿರೋ ಹೊತ್ತಲ್ಲೇ ದೊಡ್ಡ ಸರಕೊಂದು ಬರೋದಿದೆ. DK ಶಿವಕುಮಾರ್ ಅವ್ರಿಗೆ ಆಘಾತ ಕೊಡೋದಕ್ಕೆ ದೊಡ್ಡದೊಂದು ಸರಕನ್ನ ಹೊರಗಿಡ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿರುವಂಥ ಕುಮಾರಸ್ವಾಮಿ ಅವರು ಅದು ಏನು ಇಡ್ತಾರೆ? ಇಡ್ತೀನಿ ಟೈಮ್ ಬರಲಿ ಅಂತಾರೋ, ಅಥವಾ ನಿಜಕ್ಕೂ ಈ ಟೈಮಲ್ಲಿ ಏಕವಚನದಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಂಡ ಕಾರ್ತಿರೋ ಹೊತ್ತಲ್ಲೇ ಬಿಗ್ ಬಾಂಬ್ ಒಂದನ್ನು ಸಿಡಿಸಲಿದ್ದಾರೋ ಕಾದು ನೋಡಬೇಕು. ಕುಮಾರಸ್ವಾಮಿಯವರ ಕೇಸ್ಗಳನ್ನೇ ಒಂದಾದ ಮೇಲೆ ಒಂದು ನೋಡ್ತಾ ಇರಿ, ಏನೇನು ಹೊರಗಡೆ ಬರುತ್ತೆ. ಅಕ್ರಮ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ರಿಂದ ಹಿಡಿದು ಇನ್ನೂ ಏನೇನು ಮಾಡಿದ್ದಾರೆ ಅವರು, ಆಸ್ತಿ ಸೈಟು ಎಲ್ಲ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಹುಡುಕ್ತಿದ್ದಾರೆ. ಇನ್ನು 6 ತಿಂಗಳು ಟೈಮ್ ಕೊಡಿ, ದೋಸ್ತಿಗಳು ಜೈಲಲ್ಲಿ ಇರ್ತಾರೆ ಅಂತ ಕೈ ಮಿನಿಸ್ಟರ್ಗಳಿಗೆ ಸವಾಲು ಹಾಕಿರೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ದೊಡ್ಡ ಸರಕೊಂದು, ಕೈ ನಾಯಕರನ್ನು ಕಂಗಾಲು ಮಾಡುವಂತಹ ಸರಕೊಂದನ್ನು ಇಡ್ತೀನಿ ನೋಡಿ ಅಂತ ಚಾಲೆಂಜ್ ಹಾಕಿದ್ದಾರೆ. ಕಾದ್ ನೋಡೋಣ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಜಟಾಪಟಿಯೇ ಜೋರಾಗಿದೆ. ವಿಷಯಕ್ಕಿಂತ ಹೆಚ್ಚಾಗಿ ಈ ಏಕವಚನದಲ್ಲಿ ಬೈದಾಡಿಕೊಂಡು ಒಬ್ಬರ ಕಾಲು ಮತ್ತೊಬ್ಬರು ಎಳೆಯುವಂತಹ ಜಟಾಪಟಿಯೇ ತೀವ್ರ ಸ್ವರೂಪಕ್ಕೆ ಹೋಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.